Hi dear student, welcome to ಭೌತ ವಿಜ್ಞಾನ PU ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ. ಯಾಕಂದ್ರೆ ಈ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ನೀವು ಎಕ್ಸಾಮ್ಗೆ 4 ಮಾರ್ಕ್ಸ್ ಪಕ್ಕಾ ಗ್ಯಾರಂಟಿ ಆಗಿ ತಗೋತೀರಿ. ಈ ವಿಡಿಯೋದಲ್ಲಿ ಒನ್ ಶಾರ್ಟ್ ನಲ್ಲಿ ಕಂಪ್ಲೀಟ್ ನ್ಯೂಕ್ಲಿಯರ್ ಚಾಪ್ಟರ್ ನಲ್ಲಿ ಎಂತ ಕ್ವಶನ್ಸ್ ಗಳನ್ನು ಕೇಳಿದ್ದಾರೆ, ಯಾವ ರೀತಿ ಕ್ವಶನ್ಸ್ ಗಳನ್ನು ಬರುತ್ತೆ ಮತ್ತಂತ ಹೇಳಿ ಕಂಪ್ಲೀಟ್ ಚಾಪ್ಟರ್ಸ್ ಅನ್ನು ನಾವು ರಿವ್ಯೂ ಮಾಡೋಣ ಜಸ್ಟ್ 20 ಮಿನಿಟ್ಸ್ ನಲ್ಲಿ. ಅಂದ್ರೆ ಕಂಪ್ಲೀಟ್ ಚಾಪ್ಟರ್ ನ ನಾವು ಡಿಸ್ಕಸ್ ಅನ್ನು ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ದ ಕಂಪ್ಲೀಟ್ ನ್ಯೂಕ್ಲಿಯರ್ ಚಾಪ್ಟರ್. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನ್ಯೂಕ್ಲಿಯರ್ ಚಾಪ್ಟರ್ ನಲ್ಲಿ ಇದ್ದಂತ ಎಲ್ಲಾ ಕಾನ್ಸೆಪ್ಟ್ ಗಳನ್ನು, ಅಂದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಇಂದ ನಾವು ಕಾಂಪೋಸಿಷನ್ ಆಫ್ ನ್ಯೂಕ್ಲಿಯಸ್ ಇದೆ, ಆ ಕಾಂಪೋಸಿಷನ್ ಆಫ್ ನ್ಯೂಕ್ಲಿಯಸ್ ಆದ್ಮೇಲೆ ಡಿಸ್ಕವರಿ ಆಫ್ ನ್ಯೂಟ್ರಾನ್ ಇದೆ, ಡಿಸ್ಕವರಿ ಆಫ್ ನ್ಯೂಟ್ರಾನ್ ಆದ್ಮೇಲೆ ಸೈಜ್ ಆಫ್ ದ ನ್ಯೂಕ್ಲಿಯಸ್ ದೆನ್ ಡೆನ್ಸಿಟಿ ಆಫ್ ದ ನ್ಯೂಕ್ಲಿಯಸ್ ಕ್ಯಾಲ್ಕುಲೇಷನ್ ಮಾಡೋದಿದೆ. ಅದಾದ್ಮೇಲೆ ಐನ್ಸ್ಟೈನ್ ಮಾಸ್ ಎನರ್ಜಿ ರಿಲೇಷನ್ ತಗೊಂಡು ಅದರಿಂದ ನಾವು ಮಾಸ್ ಡಿಫೆಕ್ಟ್ ಫೈಂಡ್ ಔಟ್ ಮಾಡಿ ಬೈಂಡಿಂಗ್ ಎನರ್ಜಿಯನ್ನು ಕ್ಯಾಲ್ಕುಲೇಟ್ ಮಾಡೋದು. ಸೊ ಅದಾದ್ಮೇಲೆ ನ್ಯೂಕ್ಲಿಯರ್ ಫೋರ್ಸಸ್ ಅದ್ರ ಪ್ರಾಪರ್ಟೀಸ್ ಡಿಸ್ಕಷನ್ ಇದೆ. ನ್ಯೂಕ್ಲಿಯರ್ ಫೋರ್ಸ್ ಆದ್ಮೇಲೆ ರೇಡಿಯೋ ಆಕ್ಟಿವಿಟಿ ಇದೆ, ರೇಡಿಯೋ ಆಕ್ಟಿವಿಟಿ ಜಸ್ಟ್ ಇಂಟ್ರೊಡಕ್ಷನ್ ಇದೆ. ಅದಾದ್ಮೇಲೆ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಬಗ್ಗೆ ಇದೆ, ನ್ಯೂಕ್ಲಿಯರ್ ಫಿಷನ್ ಅಂಡ್ ಫ್ಯೂಷನ್. ಇಷ್ಟು ಕಾನ್ಸೆಪ್ಟ್ ಹೋದ್ರೆ ಸಾಕು, ನಮಗೆ ಕಂಪ್ಲೀಟ್ 4 ಮಾರ್ಕ್ಸ್ ತಿಳಿಬಹುದು. ಸೊ ವಿಡಿಯೋದಲ್ಲಿ ಎಲ್ಲಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ನಾನು ಕವರ್ ಮಾಡಿರ್ತೀನಿ. ಬಟ್ ನೀವು ಇಂಪಾರ್ಟೆಂಟ್ ಆದಂತ ಕಾನ್ಸೆಪ್ಟ್ ಗಳು ನೆನ್ಪಿಟ್ಕೊಳ್ಬೇಕಾದ್ರೆ ನೋಟ್ ಮಾಡ್ಕೋಬಹುದು ಬೆಟರ್. ಮತ್ತೆ ಇದರಿಂದ ನೀವು ಎಲ್ಲಾ MCQ ಕ್ವಶನ್ಸ್ ಗಳನ್ನು ಕೂಡ ಸಾಲ್ವ್ ಮಾಡಬಹುದು. ಟೆಕ್ಸ್ಟ್ ಬುಕ್ ನ ಎಲ್ಲಾ ಪಾಯಿಂಟ್ಸ್ ಅನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಇದು ಬರೀ ಥಿಯರಿಗೂ ಅಲ್ಲ, ಇನ್ಕ್ಲೂಡಿಂಗ್ ನಮ್ಗೆ ನೀಟ್ JEE ಮತ್ತು CET ಎಕ್ಸಾಮ್ ಗಳಿಗೆ ಕೂಡ ಅನುಕೂಲ ಆಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಆಫ್ಟರ್ ದ ಡಿಸ್ಕವರಿ ಆಫ್ ದ ಅಟಾಮಿಕ್ ನ್ಯೂಕ್ಲಿಯಸ್ ಬೈ Rutherford in 1932, Chadwick observed that when beryllium nuclei is bombarded with alpha particles, some of the electrical neutral particles are emitted from the nucleus, and on those days it is only known that so the neutral particles are energetic photons only. ಅಂದ್ರೆ 1932 ನಲ್ಲಿ ಜೇಮ್ಸ್ ಚಾಡ್ವಿಕ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಗ ಬೆರಿಲಿಯಂ ನ್ಯೂಕ್ಲಿಯೈಗೆ ಅಲ್ಫಾ ಪಾರ್ಟಿಕಲ್ಸ್ ಅನ್ನು ಅವನು ಏನ್ ಮಾಡ್ತಾನೆ, ಬೊಂಬಾರ್ಡ್ಮೆಂಟ್ ಮಾಡ್ತಾನೆ. ಅವಾಗ ಕೆಲವೊಂದು ನ್ಯೂಟ್ರಲ್ ಪಾರ್ಟಿಕಲ್ಸ್ ಎಮಿಟ್ ಆಗುತ್ತೆ. ಆ ನ್ಯೂಟ್ರಲ್ ಪಾರ್ಟಿಕಲ್ಸ್ ಎಮಿಟ್ ಆದಾಗ ಈ ಪಾರ್ಟಿಕಲ್ಸ್ ಆವಾಗಲಿಂದ 1932 ನಲ್ಲಿ ನಮ್ಗೆ ಏನ್ ಐಡಿಯಾ ಇತ್ತು ಅಂದ್ರೆ ನ್ಯೂಟ್ರಲ್ ಅಂದ್ರೆ ಫೋಟಾನ್ಸ್ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಫೋಟಾನ್ಸ್ ಇರಬಹುದು ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನು ತಿಳ್ಕೊಂಡು. ಬಟ್ ಆ ನ್ಯೂಟ್ರಲ್ ಪಾರ್ಟಿಕಲ್ ಮಾಸ್ ಪ್ರೋಟಾನ್ ಮಾಸ್ ಗಿಂತ ಹೆಚ್ಚಾಗಿತ್ತು. ಸೊ ಈ ಐಡಿಯಾವನ್ನು ಅಥವಾ ಈ ಕಾನ್ಸೆಪ್ಟ್ ಅನ್ನು ಅಥವಾ ಇದನ್ನು ಬಿಡಿಸಿದವನು ಸೊ ಚಾಡ್ವಿಕ್, ಅವನು ಏನ್ ಮಾಡ್ತಾನೆ, ಬೈ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಮತ್ತು ಎನರ್ಜಿ ಪ್ರಿನ್ಸಿಪಲ್ ಅನ್ನು ಅಪ್ಲೈ ಮಾಡಿ ದ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಪಾರ್ಟಿಕಲ್ ಎಮಿಟ್ ಆಗ್ತವೆ. ಸೊ ದೀಸ್ ಪಾರ್ಟಿಕಲ್ಸ್ ಆರ್ ನೋನ್ ಆಸ್ ಎನ್ ನ್ಯೂಟ್ರಾನ್ಸ್ ಅಂತ ಹೇಳ್ತಾನೆ. ಅಂದ್ರೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಪಾರ್ಟಿಕಲ್ ಎಮಿಟ್ ಆಗಿರ್ತವೆ, ಆ ಪಾರ್ಟಿಕಲ್ ಗಳಿಗೆ ಅವನು ನ್ಯೂಟ್ರಾನ್ ಅಂತ ಕರೀತಾನೆ. ಸೊ ಈ ನ್ಯೂಟ್ರಾನ್ ಮಾಸ್ ಪ್ರೋಟಾನ್ ಗಿನ ಸ್ವಲ್ಪ ಹೆಚ್ಚಾಗಿರುತ್ತೆ. ಸೊ ನ್ಯೂಟ್ರಾನ್ ಪ್ರಾಪರ್ಟಿ ತಿಳ್ಕೊಬೇಕಿದ್ರೆ ನ್ಯೂಟ್ರಾನ್ ಪ್ರೋಟಾನ್ ತರ ಇರೋದಿಲ್ಲ. ಸೊ ನ್ಯೂಟ್ರಾನ್ ಹೆಂಗಿದೆ, ಒಂದು ಅನ್ಸ್ಟೇಬಲ್ ಪಾರ್ಟಿಕಲ್ ಇದೆ. ಈ ಅನ್ಸ್ಟೇಬಲ್ ಪಾರ್ಟಿಕಲ್ ನ ಮೀನ್ ಟೈಮ್ 1000 ಸೆಕೆಂಡ್ ಇದೆ. ಅಂದ್ರೆ ಈ 1000 ಸೆಕೆಂಡ್ ನಲ್ಲಿ ಒಂದು ನ್ಯೂಟ್ರಾನ್ ಡಿಕೆ ಆಗಿ ಸೊ ಒಂದು ಪ್ರೋಟಾನ್, ಒಂದು ಎಲೆಕ್ಟ್ರಾನ್ ಮತ್ತು ಒಂದು ಆಂಟಿ ನ್ಯೂಟ್ರಾನ್ ಆಗಿ ಸೊ ಕನ್ವರ್ಟ್ ಆಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ದ ನ್ಯೂಟ್ರಾನ್, the mean time is about 1000 second. In 1000 second it decays into one proton, one electron and one anti-neutrino. So most important this point. ಈ ಚಾಪ್ಟರ್ ನಲ್ಲಿ ಅತಿ ಹೆಚ್ಚು ಬಾರಿ ರಿಪೀಟ್ ಆದಂತ ಕ್ವಶನ್ಸ್ ಗಳಂದ್ರೆ ನಮ್ಗೆ ಟೈಪ್ಸ್ ಆಫ್ ನ್ಯೂಕ್ಲಿಯೈ ಮೇಲೆ ಆಗಿದೆ. ಸೊ ಅಂದ್ರೆ ನಮ್ಗೆ 3 ಟೈಪ್ಸ್ ಆಫ್ ದ ನ್ಯೂಕ್ಲಿಯೈ ಡಿಫೈನ್ ಮಾಡಕ್ಕೆ ಬರಬೇಕು. ಒನ್ ಐಸೋಟೋಪ್ ಇದೆ, ದ ಎಲಿಮೆಂಟ್ಸ್ with same atomic number with different mass number. ಅಂದ್ರೆ ಎಲಿಮೆಂಟ್ಸ್ ಗೆ ಸೇಮ್ ಅಟಾಮಿಕ್ ನಂಬರ್, ಡಿಫರೆಂಟ್ ಮಾಸ್ ನಂಬರ್ ಅಥವಾ ಡಿಫರೆಂಟ್ ನ್ಯೂಟ್ರಾನ್ಸ್ ನಂಬರ್ ಇದ್ದಾಗ ಅವಕ್ಕೆ ನಾವು ಐಸೋಟೋಪ್ ಅಂತ ಕರಿತೇವೆ. ಸೊ ಎಕ್ಸಾಂಪಲ್ಸ್ ನೀವು ಯಾವ್ದು ಬರೀಬಹುದು, ಹೈಡ್ರೋಜನ್, ಡ್ಯೂಟೇರಿಯಂ, ಟ್ರೈಸಿಯಂ ಇದೆ. ದೆನ್ ನೆಕ್ಸ್ಟ್ ಕಾರ್ಬನ್ ನಲ್ಲಿ ಕಾರ್ಬನ್ ಲೆವೆಲ್ 12, 13, 14 ಕೂಡ ಇದೆ, ಹ್ಯಾವಿಂಗ್ ಅಟಾಮಿಕ್ ನಂಬರ್ 6. ಇವು ಯಾವ್ದ್ರ ಎಕ್ಸಾಂಪಲ್ ಬಂದ್ರು ಕೂಡ ಸಾಕು. ಸೊ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್, ಡಿಫರೆಂಟ್ ಮಾಸ್ ನಂಬರ್. ದೆನ್ ನೆಕ್ಸ್ಟ್ ಐಸೋ ಬಾರ್ ಅಂತ ಇದೆ. ಐಸೋ ಬಾರ್ ಅಂದ್ರೆ ದ ಡಿಫರೆಂಟ್ ಎಲಿಮೆಂಟ್ಸ್ ವಿತ್ ಸೇಮ್ ಮಾಸ್ ನಂಬರ್. ಅಂದ್ರೆ ಎಲಿಮೆಂಟ್ ಡಿಫರೆಂಟ್ ಇರುತ್ತೆ, ಮಾಸ್ ನಂಬರ್ ಸೇಮ್ ಇದ್ರೆ ಅದಕ್ಕೆ ಐಸೋ ಬಾರ್ ಅಂತಾರೆ. ಸೊ ಅದರ ಎಕ್ಸಾಂಪಲ್ಸ್ ಕೂಡ ನೀವು ನೋಡಬಹುದು. ದೆನ್ ಅದಾದ್ಮೇಲೆ ನಮ್ಗೆ ಐಸೋಟೋನ್ ಇದೆ. ಐಸೋಟೋನ್ ಅಂದ್ರೆ ದ ಡಿಫರೆಂಟ್ ಎಲಿಮೆಂಟ್ಸ್ ವಿತ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಅಂದ್ರೆ ಆ ನ್ಯೂಕ್ಲಿಯೈ ನಲ್ಲಿ ನಮ್ಗೆ ನ್ಯೂಟ್ರಾನ್ಸ್ ನಂಬರ್ ಸೇಮ್ ಇದ್ದಾಗ ಐಸೋಟೋನ್ ಅಂತ ಹೆಸರು ಕೊಡ್ತಾರೆ. ಈ ಮೂರು ನಮ್ಗೆ ಬರೆಯಕ್ ಬರೆದರೆ ಈ ಮೂರು ನಮ್ಗೆ ನೆನಪಿದ್ರೆ ಇದ್ರ ಎಕ್ಸಾಂಪಲ್ಸ್ ನೆನಪಿದ್ರೆ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಮೇಲೆ ಕೇಳ್ತಾರೆ. ಸೈಜ್ ಆಫ್ ದ ನ್ಯೂಕ್ಲಿಯಸ್ ಆರ್ ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್. So it is experimentally found that the radius of the nucleus is directly proportional to cube root of its mass number. ಅಂದ್ರೆ ಯಾವುದೇ ನ್ಯೂಕ್ಲಿಯರ್ ಸೈಜು
ಅದ್ರ ಮಾಸ್ ನಂಬರ್ ಕ್ಯೂಬ್ ರೂಟ್ ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಸೇ ಅದನ್ನು ನಾವು ಆರ್ ಈಸ್ ಪ್ರಪೋರ್ಷನಲ್ ಟು a to the power of 1/3 ಅಂತ ಬರೀಬಹುದು. ಸೊ ಪ್ರಪೋರ್ಷನಾಲಿಟಿ ರಿಮೂವ್ ಮಾಡಿದಾಗ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅನ್ನು ನಮ್ಗೆ ಇದೆ ಅಂದ್ರೆ ಫಾರ್ಮುಲಾ ಏನಾಗುತ್ತೆ, ಸೊ r equal to r0 into a to the power of 1/3 where r0 is an constant, so that value ನಾವು 1.2 ಫರ್ಮಿ ಅಂತ ಎಕ್ಸ್ಪ್ರೆಸ್ ಮಾಡಬಹುದು, or 1.2 into 10 power of -15 ಮೀಟರ್. ಸೊ ಇಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಕೇಳಿದಾಗ ನಿಮ್ಗೆ ಅಟಮಿಕ್ ನಮಗೆ ಒಂದ್ ವೇಳೆ ಮಾಸ್ ನಂಬರ್ ಕ್ಯೂಬ್ ರೂಟ್ ನಲ್ಲೇ ಕ್ಯೂಬ್ ನಂಬರ್ ಅನ್ನು ಕೊಟ್ಟಿರ್ತಾರೆ. ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟ್ ದ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಹೂಸ್ ಮಾಸ್ ನಂಬರ್ ಈಸ್ 8 ಅಂತ ಕೊಟ್ಟಿರ್ತಾರೆ. ಸೊ A2 ಇಸ್ ದ ಕ್ಯೂಬ್ ಆಫ್ 2 ಇದೆ. ಸೊ ಎ ಪ್ಲೇಸ್ ನಲ್ಲಿ 2 ಕ್ಯೂಬ್ ಅಂತ ಬರ್ದಾಗ 8 ಅನ್ನು ವ್ಯಾಲ್ಯೂ ಬರ್ದಾಗ ಸೊ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗಿ ಸೊ ನಮ್ಗೆ ಏನಾಗುತ್ತೆ, ಸೊ ಆರ್ ವ್ಯಾಲ್ಯೂ 2 r0 ಅಂತ ಆಗುತ್ತೆ. ಸೊ ಇಟ್ ಇಸ್ ಅನ್ ಹೌ ಮಚ್, ಸೊ 2.4 ಫರ್ಮಿ ಅಂತ ಆಗುತ್ತೆ. ಸೊ ಈ ರೀತಿ ಕ್ವಶನ್ಸ್ ಗಳು ಸಿಂಪಲ್ ಬರುತ್ತೆ. ಇಲ್ಲಿ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ನಮ್ಗೆ ಮಾಸ್ ನಂಬರ್ ಯೂಶುವಲಿ ಕೇಳೋದು ಕ್ಯೂಬಿಕ್ ನಂಬರ್ ಮೇಲೆ, ಅಂದ್ರೆ ಎ ವ್ಯಾಲ್ಯೂ ಐದರ್ ನಮ್ಗೆ ಕೊಟ್ಟಿದ್ದು 8 ಆಗಿರ್ಬೋದು, ದೆನ್ ನೆಕ್ಸ್ಟ್ 27 ಆಗಿರ್ಬೋದು, ಆರ್ 64 ಆಗಿರ್ಬೋದು, ಆರ್ 125 ಆಗಿರ್ಬೋದು. ಹೀಗೆ 2 ಕ್ಯೂಬ್ 3 ಕ್ಯೂಬ್ 4 ಕ್ಯೂಬ್ 5 ಕ್ಯೂಬ್ ಮೇಲೆ ಕ್ವಶನ್ಸ್ ಗಳು ಫ್ರೇಮ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಅದಾದ್ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡೋದು ನ್ಯೂಕ್ಲಿಯರ್ ಡೆನ್ಸಿಟಿ. ಸೊ ನ್ಯೂಕ್ಲಿಯರ್ ಡೆನ್ಸಿಟಿ ಇಸ್ ಕಾನ್ಸ್ಟೆಂಟ್ ಫಾರ್ ಆಲ್ ನ್ಯೂಕ್ಲಿಯೈ. ಸೊ ನೀವು ಯಾವುದೇ ನ್ಯೂಕ್ಲಿಯೈ ತೆಗೆದುಕೊಳ್ಳಿ, ಹೆವಿಯರ್ ನ್ಯೂಕ್ಲಿಯೈ, ಸ್ಮಾಲರ್ ನ್ಯೂಕ್ಲಿಯೈ, ದೆನ್ ಮಾಡರೇಟ್ ನ್ಯೂಕ್ಲಿಯೈ ಅಂತ ಯಾವುದೇ ಇರಲಿ ಕೂಡ ಆ ನ್ಯೂಕ್ಲಿಯರ್ ಡೆನ್ಸಿಟಿ ನಮಗೆ ಕಾನ್ಸ್ಟೆಂಟ್ ಇದೆ. ಸೊ ಇದ್ರ ವ್ಯಾಲ್ಯೂ ಎಷ್ಟಿದೆ, ದ ನ್ಯೂಕ್ಲಿಯರ್ ಡೆನ್ಸಿಟಿ ಈಸ್ 2.29 into 10 power of 17 kilogram per cubic meter. So this nuclear density is independent from the nuclei. ಯಾವುದೇ ನ್ಯೂಕ್ಲಿಯಸ್ ಇರಲಿ ನ್ಯೂಕ್ಲಿಯರ್ ಡೆನ್ಸಿಟಿ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಅಂದ್ರೆ ಒಂದು ಹೈಡ್ರೋಜನ್ ಗೆ ಎಷ್ಟಿದೆ ನ್ಯೂಕ್ಲಿಯರ್ ಡೆನ್ಸಿಟಿ, ನಮಗೆ ಯುರೇನಿಯಂ ಕೂಡ ಅದಷ್ಟೇ ಇದೆ, ದೆನ್ ಐರನ್ ನ್ಯೂಕ್ಲಿಯೈ ಕೂಡ ನಮಗೆ ಡೆನ್ಸಿಟಿ ಅಷ್ಟೇ ಇರುತ್ತೆ. ಸೊ ಬಹಳ ಸಲ ಇದತ್ತು ಆರ್ಡರ್ ಅನ್ನು ಕೇಳಿದ್ದಾರೆ. ಸೊ ದ ಆರ್ಡರ್ ಇಸ್ 10 power of 17 kilogram per cubic meter. ಅದಾದ್ಮೇಲೆ ನಮ್ಗೆ ಐನ್ಸ್ಟೈನ್ ಮಾಸ್ ಎನರ್ಜಿ ರಿಲೇಷನ್ ಕೊಟ್ಟಿದ್ದಾರೆ. ಸೊ E equal to mc square where E is the energy equivalent to the mass m and c is the speed of the light in vacuum. ಸೊ ಅದ್ರ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 3 into 10 power of 8 meter per second ಅಂತ ತಗೋಬಹುದು. ಸೊ ಎಕ್ಸಾಕ್ಟ್ ವ್ಯಾಲ್ಯೂ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಗೆ ಕನ್ಫ್ಯೂಸ್ ಆಗಕ್ಕೆ, ಸೊ ವಾಟ್ ಇಸ್ ದ ಎನರ್ಜಿ ಈಕ್ವಲೆಂಟ್ ಟು 1 ಗ್ರಾಮ್ ಮಾಸ್ ಅಂತ ಕೇಳ್ತಾರೆ. ಬಟ್ ಇಲ್ಲಿ ನಾವು SI ಯೂನಿಟ್ ನಲ್ಲಿ ಎನರ್ಜಿ ಜೂಲ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕಿದ್ರೆ ಮಾಸ್ ಕಿಲೋಗ್ರಾಮ್ ನಲ್ಲಿ ಇರಬೇಕು. ಸೊ 1 ಗ್ರಾಮ್ ಮಾಸ್ ಅಂದ್ರೆ ಅಲ್ಲಿ ನಮ್ಗೆ 10 power of -3 kg ಅಂತ ಆಗುತ್ತೆ. ಸೊ ಅದನ್ನು ನಾವು ಸಾಲ್ವ್ ಮಾಡಿದಾಗ ಎನರ್ಜಿ ನಮ್ಗೆ ಎಷ್ಟಾಗುತ್ತೆ ಅಂದ್ರೆ 9 into 10 power of 13 ಜೂಲ್ ಎನರ್ಜಿ ಈಕ್ವಲೆಂಟ್ ಟು 1 ಗ್ರಾಮ್ ಮಾಸ್ ಆಗುತ್ತೆ. ಇಂಥ ಕ್ಯಾಲ್ಕುಲೇಷನ್ಸ್ ಕೂಡ ನಮ್ಗೆ ಕೊಡ್ತಾರೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ನಮ್ಗೆ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಐನ್ಸ್ಟೈನ್ ಮಾಸ್ ಎನರ್ಜಿ ರಿಲೇಷನ್ ಮೇಲೆ ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಷನ್ಸ್ ಇದೆ. ಈ ಬೈಂಡಿಂಗ್ ಎನರ್ಜಿಗಿಂತ ಮೊದಲೇ ನಮ್ಗೆ ಮಾಸ್ ಡಿಫೆಕ್ಟ್ ಕ್ಯಾಲ್ಕುಲೇಷನ್ ಮಾಡಕ್ ಬರ್ಬೇಕು. ಸೊ ಮಾಸ್ ಡಿಫೆಕ್ಟ್ ಅಂದ್ರೆ ಏನು, ಇಟ್ ಇಸ್ ದ ಡಿಫರೆನ್ಸ್ ಇನ್ ದ ಮಾಸ್ ಆಫ್ ದ ನ್ಯೂಕ್ಲಿಯೈ ಅಂಡ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್. ಅಂದ್ರೆ ಟೋಟಲ್ ನ್ಯೂಕ್ಲಿಯರ್ ಮಾಸ್, ದೆನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ದ ಟೋಟಲ್ ಮಾಸ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಮಾಸ್ ನಲ್ಲಿ ನಾವು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನ್ ಉಳಿಯುತ್ತೆ ಸೊ ಅದು ನಮಗೆ ಮಾಸ್ ಡಿಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಫಾರ್ಮುಲಾ ಕೂಡ ಇದೆ. ಇದು ಫಾರ್ಮುಲಾ ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಮಾಸ್ ಡಿಫೆಕ್ಟ್ ಮೇಲೆ 3 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ಈ ಮಾಸ್ ಡಿಫೆಕ್ಟ್ ಅಂದ್ರೆ ಡೆಲ್ಟಾ ಎಂ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಸೊ ದ ಎನರ್ಜಿ ಈಕ್ವಲೆಂಟ್ ಟು ಮಾಸ್ ಡಿಫೆಕ್ಟ್. ಸೊ E equal to delta m into c square ಮಾಡಿದಾಗ ಸೊ ದಟ್ ಎನರ್ಜಿ ಇಸ್ ಕಾಲ್ಡ್ as ಬೈಂಡಿಂಗ್ ಎನರ್ಜಿ ಅಂತ ಕೂಡ ಕರಿಬಹುದು. ಸೊ ಎನರ್ಜಿ ಈಕ್ವಲೆಂಟ್ ಟು ಮಾಸ್ ಡಿಫೆಕ್ಟ್ ಈಸ್ an ಬೈಂಡಿಂಗ್ ಎನರ್ಜಿ, or you can also define that it is the energy required to ಸಪರೇಟ್ ಆಲ್ ದ ನ್ಯೂಕ್ಲಿಯನ್ ಫ್ರಮ್ ಇಟ್ಸ್ ನ್ಯೂಕ್ಲಿಯಸ್. ಅಂದ್ರೆ ಎಲ್ಲಾ ನ್ಯೂಕ್ಲಿಯನ್ ಗಳನ್ನು ಸಪರೇಟ್ ಮಾಡ್ಬೇಕಿತ್ತು ಅಥವಾ ನ್ಯೂಕ್ಲಿಯಸ್ ಅನ್ನು ಬ್ರೇಕ್ ಮಾಡ್ಬೇಕಿದ್ದಾಗ ಏನ್ ಎನರ್ಜಿ ಬೇಕು ಅದು ಕೂಡ ಬೈಂಡಿಂಗ್ ಎನರ್ಜಿ ಆಗುತ್ತೆ. ಸೊ ಹೀಗೆ ನಾವು ಡೆಫಿನೇಷನ್ಸ್ ನಮಗೆ ಬಹಳ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಕೂಡ ಕೇಳಿದ್ದಾರೆ. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಇದೆ. ಸೊ ಬೈಂಡಿಂಗ್ ಎನರ್ಜಿ ಇಂಡಿಕೇಟ್ಸ್ ದ ಎನರ್ಜಿ ರಿಕ್ವೈರ್ಡ್ to separate all the nucleons, but how much the energy is required for each nucleon. ಅಂದ್ರೆ ಒಂದು ನ್ಯೂಕ್ಲಿಯನ್ ಗೆ ಎಷ್ಟು ಎನರ್ಜಿ ಬೇಕು ಅನ್ನೋದೇ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್. ಸೊ ಈ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ವಿತ್ ಮಾಸ್ ನಂಬರ್ ಹೌ ಇಟ್ ವೆರೀಸ್ ಫಾರ್ ಡಿಫರೆಂಟ್ ನ್ಯೂಕ್ಲಿಯೈ ಅಂತೇಳಿ ನಮ್ಗೆ ಒಂದು ಗ್ರಾಫ್ ಇದೆ. ಈ ಗ್ರಾಫ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಈ ಗ್ರಾಫ್ ರಫ್ಲಿ ಹಾಕಕ್ಕೆ ಬರಬೇಕು ನಿಮ್ಗೆ. ಆಮೇಲೆ ಗ್ರಾಫ್ ಒಂದು ಕ್ಯಾರೆಕ್ಟರಿಸ್ಟಿಕ್ 3 to 4 ಪಾಯಿಂಟ್ಸ್ ನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಸೊ ಈ ಗ್ರಾಫ್ ನಲ್ಲಿ ನೋಡ್ತಾ ಇದ್ರೆ ನೀವು ಟರ್ಮ್ಸ್ ನಲ್ಲಿ, ಸೊ ದ ಬೈಂಡಿಂಗ್ ಎನರ್ಜಿ
is small for lighter as well as the heavier nuclei. So lighter means whose mass number is less than 30 ನೋಡಬಹುದು. ಅದಾದ್ಮೇಲೆ whose mass number is more than 170 ನೋಡಬಹುದು. ಸೊ 30 ಗಿನ ಕಡಿಮೆ 170 ಗಿನ ಹೆಚ್ಚಿದ್ದಂತ ಎಲ್ಲಾ ನ್ಯೂಕ್ಲಿಯೈಗಳು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ವ್ಯಾಲ್ಯೂ ಕಡಿಮೆ ಇದೆ, ಅಂದ್ರೆ ದೇ ಆರ್ ಲೆಸ್ ಅನ್ಸ್ಟೇಬಲ್ ಅಂತ ಹೇಳ್ಬೋದು ನಾವು. ಸೊ ವಿಚ್ ನ್ಯೂಕ್ಲಿಯೈ ಹ್ಯಾವಿಂಗ್ ಮೋಸ್ಟ್ ವ್ಯಾಲ್ಯೂ ಆಫ್ ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯೈ ದಟ್ ನ್ಯೂಕ್ಲಿಯಸ್ ಈಸ್ ಮೋಸ್ಟ್ ಸ್ಟೇಬಲ್ ನ್ಯೂಕ್ಲಿಯಸ್, ಅದು ಸ್ಟೇಬಲ್ ನ್ಯೂಕ್ಲಿಯೈ ಆಗಿರುತ್ತೆ. ಅದಕ್ಕೆ ಯಾವ್ದು ಕಡಿಮೆ ಇದೆ, 30 ಗಿಂತ ಕಡಿಮೆ 170 ಗಿಂತ ಹೆಚ್ಚಿದ್ದಂತ ಎಲ್ಲಾ ನ್ಯೂಕ್ಲಿಯನ್ಗಳ ಬೈಂಡಿಂಗ್ ಎನರ್ಜಿ ಸ್ವಲ್ಪ ಕಡಿಮೆ ಇದೆ, ಅದಕ್ಕೆ ಅವು ಅನ್ಸ್ಟೇಬಲ್ ಇದೆ, ಅವುಗಳನ್ನು ನಾವು ಈಸಿಯಾಗಿ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಮಾಡಬಹುದು. ಅದಕ್ಕೆ ನೋಡಿ ಕಡಿಮೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಇದ್ದ ವ್ಯಾಲ್ಯೂ ಲೈಟರ್ ನ್ಯೂಕ್ಲಿಯೈ ಸೇ ಪ್ರೋಟಾನ್ಸ್ ಹೈಡ್ರೋಜನ್ ಅಂದಾಗ ಅವು ನ್ಯೂಕ್ಲಿಯರ್ ಫ್ಯೂಷನ್ ಆಗುತ್ತೆ. ದೆನ್ ಹೆವಿಯರ್ ನ್ಯೂಕ್ಲಿಯೈ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ಸ್ ಕೂಡ ಆಗುತ್ತೆ. ದೆನ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯೈ ಇಸ್ ಪ್ರಾಕ್ಟಿಕಲಿ ಕಾನ್ಸ್ಟೆಂಟ್ ಬಿಟ್ವೀನ್ ಸೇ 30 to 170 ನಂಬರ್. ನೋಡಿ 30 to 170 ಯೂಶಲಿ ಫ್ಲಾಟ್, ಆಲ್ಮೋಸ್ಟ್ ಫ್ಲಾಟ್ ಇದೆ ಕರ್ವ್, ಅಂದ್ರೆ ಅವು ಪ್ರಾಕ್ಟಿಕಲಿ ಕಾನ್ಸ್ಟೆಂಟ್ ಇದೆ ಮತ್ತು ದೇ ಹ್ಯಾವಿಂಗ್ ದ ಹೈ ವ್ಯಾಲ್ಯೂ ಆಫ್ ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ವ್ಯಾಲ್ಯೂ ಮೀನ್ಸ್ ದೋಸ್ ಆರ್ ಮೋಸ್ಟ್ ಸ್ಟೇಬಲ್ ನ್ಯೂಕ್ಲಿಯೈ ಅಂತ ಹೇಳ್ಬೋದು. ಸೊ ದಿಸ್ ವ್ಯಾಲ್ಯೂ ಟೇಕ್ಸ್ ದ ಪೀಕ್ ಫಾರ್ Fe56. ನೋಡಿ ಎಲ್ಲಕ್ಕಿಂತ ಕಂಪೇರ್ ಮಾಡಿದಾಗ Fe56 ಮ್ಯಾಕ್ಸಿಮಮ್ ಇದೆ, ಅಂದ್ರೆ ಮೋಸ್ಟ್ ಸ್ಟೇಬಲ್ ನ್ಯೂಕ್ಲಿಯೈ ಅಂದ್ರೆ ಐರನ್ 56. ಸೊ ಇದು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ವ್ಯಾಲ್ಯೂ 8 ಇದೆ. ಅಂದ್ರೆ ನಮ್ಗೆ ಬಹಳ ಸಲ ನೀಟ್ ಎಕ್ಸಾಮ್ ನಲ್ಲಿ ಕೂಡ ಕೇಳಿದ್ದಾರೆ ಮೋಸ್ಟ್ ಸ್ಟೇಬಲ್ ಅಟಾಮಿಕ್ ನ್ಯೂಕ್ಲಿಯೈ ಅಂದ್ರೆ ನಮಗೆ Fe56 ಆಗುತ್ತೆ, ಅದರ ವ್ಯಾಲ್ಯೂ ಕೂಡ ಹೈ ಇದೆ. ಸೊ ಇದನ್ನು ಕೂಡ ನೀವು ಗ್ರಾಫ್ ನಲ್ಲಿ ನೆನ್ಪಿಟ್ಕೊಳ್ಬೇಕು. ಈ 3 ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಕ್ ಬಂದ್ರೆ ಗ್ರಾಫ್ ನಲ್ಲಿ ಬಂದ್ರೆ ನಿಮ್ಗೆ 2 to 3 ಮಾರ್ಕ್ಸ್ ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಬೈಂಡಿಂಗ್ ಎನರ್ಜಿ ಸ್ಮಾಲ್ ಫಾರ್ ಲೈಟರ್ ಲೆಸ್ ದನ್ 30 ಮಾಸ್ ನಂಬರ್ as well as the more than 170 mass number nuclei, and it is practically constant between 30 to 170 nuclei, and the binding energy is maximum for the Fe56. Therefore it is the most stable nuclei. So ee properties nu explain ಮಾಡಕ್ಕೆ ಬರಬೇಕು. So after that, most important concept for the examination in nuclear chapter is a nuclear force. ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ಬಹಳಷ್ಟು ಬಾರಿ ಕ್ವಶನ್ಸ್ ಕೇಳಿದ್ದಾರೆ. ಅಟ್ ಲೀಸ್ಟ್ ನಮಗೆ 3 ಮಾರ್ಕ್ಸ್ ನಲ್ಲಿ ಕೇಳಿದಾಗ 3 to 4 ನಾವು ಅದರದ್ದು ಪ್ರಾಪರ್ಟೀಸ್ ಅನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ಬರಬೇಕು. ಈ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ನಾನು ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೀವು ನನ್ನ ಯೂಟ್ಯೂಬ್ ಲಿಂಕ್ ನಲ್ಲಿ ಇದೆ, ಸೊ ಅದನ್ನು ನೀವು ನೋಡ್ಕೋಬಹುದು, ಡಿಟೇಲ್ ಎಕ್ಸ್ಪ್ಲನೇಷನ್ ಇದೆ. ಸೊ ಇಲ್ಲಿ ನಾವು ಅದ್ರ ಪ್ರಾಪರ್ಟೀಸ್ ಅಂದ್ರೆ ನ್ಯೂಕ್ಲಿಯರ್ ಫೋರ್ಸಸ್ ಆರ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರ್, and next they are saturated forces and they depends on spin and they independent from the charge, ಅಂದ್ರೆ ಸ್ಪಿನ್ ಡಿಪೆಂಡೆಂಟ್ ಟು ಚಾರ್ಜ್ ಇಂಡಿಪೆಂಡೆಂಟ್ ಅಂತ ಬರಿಬೇಕು. ದೆನ್ ನಾನ್ ಸೆಂಟ್ರಲ್ ಫೋರ್ಸ್ ಇದೆ ಅಂತ ಬರಿಬೇಕು. ದೆನ್ ನಲ್ಲಿ ಯಾವ್ದಾದ್ರು ನೀವು ಕೆಲವೊಂದು ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಷ್ಟು ಪ್ರಾಪರ್ಟೀಸ್ ಅನ್ನು ನೀವು ಬರೆದ್ರೆ ಸಾಕು. ಸೊ ಬಹಳ ಸಿಂಪಲ್ ಇದೆ ಈ ಕ್ವಶನ್ಸ್. ಪ್ರಾಪರ್ಟೀಸ್ ನಲ್ಲಿ ಇನ್ನೊಂದು ಗಮನಿಸಬಹುದು ನೀವು, ಸ್ಯಾಚುರೇಷನ್ ಪ್ರಾಪರ್ಟಿ ನಾವು ಎಕ್ಸ್ಪ್ಲೇನ್ ಮಾಡಕ್ಕೆ ಒಂದು ಗ್ರಾಫ್ ಅನ್ನು ಕೊಟ್ಟಿದ್ದಾರೆ. ಸೊ ಗ್ರಾಫ್ ಏನಿದೆ ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಫಾರ್ ಎ ಪೇರ್ ಆಫ್ ನ್ಯೂಕ್ಲಿಯನ್ ವಿತ್ ದೇರ್ ಸಪರೇಷನ್ ಅಂತ ಕೊಟ್ಟಿದ್ದಾರೆ. ಈ ಗ್ರಾಫ್ ಅನ್ನು ನೋಡಿದಾಗ ಸ್ಟೂಡೆಂಟ್ಸ್ ಬಹಳ ಕನ್ಫ್ಯೂಸ್ ಆಗ್ತಾರೆ. ಗ್ರಾಫ್ ನಲ್ಲಿ ನೋಡಿ 1.2 R0 ಅಂತ ಕೊಟ್ಟಿದ್ದಾರೆ. ಸೊ R0 ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ 0.8 ಫರ್ಮಿ ಆಗುತ್ತೆ, ಅಂದ್ರೆ 1 ಫರ್ಮಿಗಿನ ಆ ಕಡೆ ಇದೆ. ಈ 0.8 ಫರ್ಮಿ ಆದಾಗ ಪೊಟೆನ್ಶಿಯಲ್ ಎನರ್ಜಿ ಇದಕ್ಕಿಂತ ಕಡಿಮೆ ಇದ್ದಾಗ 0.8 ಫರ್ಮಿಗಿನ ಇದ್ದಾಗ ಸಡನ್ ಆಗಿ ಪಾಸಿಟಿವ್ ಪೊಟೆನ್ಶಿಯಲ್ ಎನರ್ಜಿ ರೈಸ್ ಆಗಿದೆ. ದೆನ್ 0.8 ಗಿನ ಹೆಚ್ಚಾದಾಗ ಪೊಟೆನ್ಶಿಯಲ್ ಎನರ್ಜಿ ಗ್ರಾಫ್ ನೋಡಿ ನೆಗೆಟಿವ್ ಇದೆ ಮತ್ತು ಕಡಿಮೆ ಕೂಡ ಇದೆ ನಮ್ಗೆ. ಸೊ ಏನ್ ತೋರಿಸುತ್ತೆ ಅಂದ್ರೆ ಫಾರ್ ಎ ಪೇರ್ ಆಫ್ ಎನಿ ನ್ಯೂಕ್ಲಿಯರ್ ನೀವು ಪೊಟೆನ್ಶಿಯಲ್ ಎನರ್ಜಿ ಪಾಸಿಟಿವ್ ಇತ್ತಂದ್ರೆ ದೇರ್ ಮಸ್ಟ್ ಎ ಸ್ಟ್ರಾಂಗ್ಲಿ ರಿಪಲ್ಸಿವ್ ಫೋರ್ಸ್. ಇದನ್ನು ನೀವು ನೆನ್ಪಿಟ್ಕೋಬೇಕು. ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯನ್ಸ್ ಈಸ್ ಲೆಸ್ ದೆನ್ 0.8 ಫರ್ಮಿ, then the nuclear force means the nucleons are strongly repel each other ಅಂತ ಆಗುತ್ತೆ. If the separation between the two nucleons is more than this R0 value within the nucleus only, ನಾವು ನ್ಯೂಕ್ಲಿಯಸ್ ಒಳಗಡೆ ಮಾತ್ರ 0.8 ಫರ್ಮಿಗಿನ ಹೆಚ್ಚಿತ್ತಂದ್ರೆ ಅವಾಗ ಏನಾಗ್ತದೆ, the force is attractive ಆಗುತ್ತೆ. ಸೊ ಈ ಪಾಯಿಂಟ್ ಇದು ಈ ಪಾಯಿಂಟ್ ನಮಗೆ ಸ್ಯಾಚುರೇಷನ್ ಪ್ರಾಪರ್ಟಿ ಆಫ್ ದ ನ್ಯೂಕ್ಲಿಯಸ್ ಅನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಈ ಗ್ರಾಫ್ ಈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರವಾಗಿ ಈ ಗ್ರಾಫ್ ನೀವು ನೆನ್ಪಿಟ್ಕೊಳ್ಬೇಕು ಯಾವ ರೀತಿಯಾಗಿ ಹಾಕ್ಬೇಕಂತೇಳಿ. ಇಫ್ ದ distance is less than 0.8 Fermi, say less than R0 value, then the force is strongly repulsive force. If the distance between the nucleons is more than R0 value and the force is attractive ಅಂತ indicate ಆಗ್ತದೆ. But provided that this should be inside the nucleus only, nucleus ನ ಒಳಗಡೆ ಮಾತ್ರ. ಸೊ ಈ ಪ್ರಾಪರ್ಟಿಯನ್ನು ನಾವು
ಸೊ ಅದಾದ್ಮೇಲೆ ನಮ್ಗೆ ಈ ಚಾಪ್ಟರ್ ನಲ್ಲಿ ಕೊಟ್ಟಿದ್ದು ರೇಡಿಯೋ ಆಕ್ಟಿವಿಟಿ ಓನ್ಲಿ ಇಂಟ್ರೊಡಕ್ಷನ್ ಪಾರ್ಟ್ ಅಷ್ಟೇ ಇಟ್ಟಿದ್ದಾರೆ. ಸೊ ರೇಡಿಯೋ ಆಕ್ಟಿವಿಟಿ ಇಂಟ್ರೊಡಕ್ಷನ್ ಪಾರ್ಟ್ ನಲ್ಲಿ 1896 ನಲ್ಲಿ ಹೆನ್ರಿ ಬ್ಯಾಕ್ವೆಲ್ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾನೆ. ಎಕ್ಸ್ಪೆರಿಮೆಂಟ್ ಏನಂದ್ರೆ ಅವನು ಯುರೇನಿಯಂ ಪೊಟಾಸಿಯಂ ಸಲ್ಫೇಟ್ ಅಂದ್ರೆ ಯುರೇನಿಯಂ ಓರ್ ಆದಂತ ಪಿಚ್ ಪ್ಲೇಟ್ ಅನ್ನು ತಗೊಂಡು ಒಂದು ಫೋಟೋಗ್ರಾಫಿಕ್ ಪ್ಲೇಟ್ ನಲ್ಲಿ ಇಟ್ಟು ಡಾರ್ಕ್ ರೂಮ್ ನಲ್ಲಿ ಇಟ್ಟಿರ್ತಾನೆ. ಡಾರ್ಕ್ ರೂಮ್ ನಲ್ಲಿ ಇಟ್ಟಿದ್ದಾಗ ಕೂಡ ಆ ಒಂದು ಇಟ್ಟಂತ ಸ್ಯಾಂಪಲ್ ನಿಂದ ಆ ಫೋಟೋಗ್ರಾಫಿಕ್ ಪ್ಲೇಟ್ ಮೇಲೆ ರೇಡಿಯೇಷನ್ಸ್ ಎಫೆಕ್ಟ್ ಮಾಡುತ್ತೆ. ಸೊ ಅವಾಗ ಅವನಿಗೊಂದು ಇಂಟ್ರೆಸ್ಟಿಂಗ್ ಒಂದು ಕನ್ಕ್ಲೂಷನ್ ಏನಾಗುತ್ತೆ ಅಂದ್ರೆ ಆ ಒಂದು ಇಟ್ಟಂತ ಸ್ಯಾಂಪಲ್ ಇಂದ ಕೆಲವೊಂದು ರೇಡಿಯೇಷನ್ಸ್ ಆ ಫೋಟೋಗ್ರಾಫಿಕ್ ಪ್ಲೇಟ್ ಗೆ ಎಫೆಕ್ಟ್ ಮಾಡಿ ನಮ್ಗೆ ಏನಾಗ್ತಾ ಇದೆ ರೇಡಿಯೇಷನ್ಸ್ ಎಫೆಕ್ಟ್ ಮಾಡಿ ಅಲ್ಲಿ ನಮಗೆ ಫೋಟೋಗ್ರಾಫಿಕ್ ಪ್ಲೇಟ್ ನಲ್ಲಿ ರೇಡಿಯೇಷನ್ಸ್ ಅನ್ನು ಅವನು ಫೈಂಡ್ ಔಟ್ ಮಾಡ್ಬೋದು. ಈ ರೇಡಿಯೇಷನ್ಸ್ ಹೇಗಾಗುತ್ತೆ ಅಂತೇಳಿ ಅನಂತರ ಬೇರೆ ಬೇರೆ ಸೈಂಟಿಸ್ಟ್ ಗಳೆಲ್ಲ ಅದ್ರ ಬಗ್ಗೆ ಡಿಸ್ಕವರಿ ಮಾಡಿ ಏನ್ ಹೇಳಿದ್ರು ಅಂದ್ರೆ ಈ ಒಂದು ಫಿನಾಮಿನನ್ಗೆ ರೇಡಿಯೋ ಆಕ್ಟಿವಿಟಿ ಫಿನಾಮಿನನ್ ಅಂತ ಕರೆದ್ರು. ಸೊ ರೇಡಿಯೋ ಆಕ್ಟಿವಿಟಿ ಈಸ್ ಅನ್ ನ್ಯೂಕ್ಲಿಯರ್ ಫಿನಾಮಿನಾ in which spontaneously radiations are emitted from the atomic nuclei. ಯಾವುದೇ ಅನ್ಸ್ಟೇಬಲ್ ಅಟೋಮಿಕ್ ನ್ಯೂಕ್ಲಿಯರ್ ನಿಂದ ಸ್ಪಾಂಟೇನಿಯಸ್ ಆಗಿ ರೇಡಿಯೇಷನ್ಸ್ ತಂತಾನೆ ಎಮಿಟ್ ಆದ್ರೆ ಅದನ್ನು ನಾವು ರೇಡಿಯೋ ಆಕ್ಟಿವಿಟಿ ಫಿನಾಮಿನನ್ ಅಂತ ಕರಿತೇವೆ ನಾವು. ಈ ರೇಡಿಯೋ ಆಕ್ಟಿವಿಟಿನಲ್ಲಿ ಜನರಲ್ ಆಗಿ ನಮಗೆ ಡಿಸ್ಕಷನ್ ಕೊಟ್ಟಿದ್ದು 3 kinds ಆಫ್ ದ ರೇಡಿಯೇಷನ್ಸ್ ಇದೆ ಅಂತ ನಮ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನು ರುದರ್ಫೋರ್ಡ್ ಬೇರೆ ಬೇರೆ ಸೈಂಟಿಸ್ಟ್ಗಳು ಕೂಡ ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಿ ಡಿಸ್ಕವರ್ ಮಾಡಿದ್ರು. ಸೊ ನಮ್ಗೆ ಯಾವ ಕೈಂಡ್ ಇದೆ ಅಂದ್ರೆ ಫಸ್ಟ್ ನಮ್ಗೆ ರೇಡಿಯೋ ಆಕ್ಟಿವಿಟಿನಲ್ಲಿ ಅಲ್ಫಾ ಡಿಕೆ ಕೊಟ್ಟಿದ್ದಾರೆ. ಸೊ ಅಲ್ಫಾ ಈಸ್ ನಥಿಂಗ್ ಬಟ್ ಎ ಪಾಸಿಟಿವ್ ಹೀಲಿಯಂ ನ್ಯೂಕ್ಲಿಯೈ ದಟ್ ಕನ್ಸಿಸ್ಟ್ ಆಫ್ 2 protons and 2 neutrons. ಅಂದ್ರೆ ಅಲ್ಫಾ ಪಾರ್ಟಿಕಲ್ ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಇರುತ್ತೆ. ಸೊ ಅದರಲ್ಲಿ 2 protons 2 ನ್ಯೂಟ್ರಾನ್ ಇರುತ್ತೆ ಅಂದ್ರೆ ಅದು ಹೀಲಿಯಂ ನ್ಯೂಕ್ಲಿಯೈ. ಇದು ಪ್ರಾಪರ್ಟಿ ಆಫ್ ಅಲ್ಫಾ ಪಾರ್ಟಿಕಲ್. ದೆನ್ ನೆಕ್ಸ್ಟ್ ಬೀಟಾ ಡಿಕೆ ಅಂತ ಬರುತ್ತೆ. ಬೀಟಾ ಡಿಕೆ ನಲ್ಲಿ 2 ಕೈಂಡ್ ಇದೆ. ನಮ್ಗೆ ಒಂದು ಎಲೆಕ್ಟ್ರಾನ್ ಡಿಕೆ ಇದೆ ಅರೌಂಡ್ ದ ನ್ಯೂಕ್ಲಿಯಸ್ ಸುತ್ತಿರುವಂತ ಎಲೆಕ್ಟ್ರಾನ್ಸ್ ಡಿಕೆ ಆಗುತ್ತೆ. ಸೊ ಅಥವಾ ಇನ್ನೊಂದು ಪಾಸಿಟ್ರಾನ್ ಡಿಕೆ ಆಗುತ್ತೆ. ಸೊ ಪಾಸಿಟ್ರಾನ್ ಇಸ್ ಅನ್ ಆಂಟಿ ಪಾರ್ಟಿಕಲ್ ಆಫ್ ದ ಎಲೆಕ್ಟ್ರಾನ್ ಎಕ್ಸಾಕ್ಟ್ಲಿ ಹ್ಯಾವಿಂಗ್ ಸೇಮ್ ಮಾಸ್ ಬಟ್ ಪಾಸಿಟಿವ್ ಚಾರ್ಜ್. ಬಟ್ ಇದನ್ನು ನೀವು ಪ್ರೋಟಾನ್ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಪ್ರೋಟಾನ್ ಮಾಸು ಎಲೆಕ್ಟ್ರಾನ್ ಗಿಂತ ಹೆವಿಯರ್ ಆಗಿರುತ್ತೆ. ಬಟ್ ಪಾಸಿಟ್ರಾನ್ ಅಂದ್ರೆ ಎಲೆಕ್ಟ್ರಾನ್ ಮಾಸ್ ಅಷ್ಟೇ ಇರುತ್ತೆ ಬಟ್ ಚಾರ್ಜ್ ಮಾತ್ರ ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ. ಸೊ ಇದು ಪಾಸಿಟ್ರಾನ್ ಪಾರ್ಟಿಕಲ್ ಕೂಡ ಎಮಿಟ್ ಆಗುತ್ತೆ. ದೆನ್ ನೆಕ್ಸ್ಟ್ ಥರ್ಡ್ ಕೈಂಡ್ ಆಫ್ ದ ಪಾರ್ಟಿಕಲ್ಸ್ ಅಂದ್ರೆ ಗಾಮಾ ರೇಡಿಯೇಷನ್. ಸೊ ಗಾಮಾ ರೇಡಿಯೇಷನ್ ಮೀನ್ಸ್ ದೀಸ್ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ಬೋದು ಅಥವಾ ಫೋಟಾನ್ಸ್ ವಿತ್ ಸೆವರಲ್ ಕಿಲೋ ಎಲೆಕ್ಟ್ರಾನ್ ವೋಲ್ಟ್ ನಮಗೆ ಎನರ್ಜಿ ಇರುತ್ತೆ. ಸೊ ಹೈ ಎನರ್ಜೆಟಿಕ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕೂಡ ನಮಗೆ ನ್ಯೂಕ್ಲಿಯಸ್ ನಿಂದ ಎಮಿಟ್ ಆಗುತ್ತೆ. ಸೊ ಈ 3 kinds ಆಫ್ ದ ಪಾರ್ಟಿಕಲ್ಸ್ ಜನರಲಿ ನಮ್ಗೆ ರೇಡಿಯೋ ಆಕ್ಟಿವ್ ಸ್ಯಾಂಪಲ್ ನ್ಯೂಕ್ಲಿಯರ್ ನಿಂದ ನಮಗೆ ಎಮಿಟ್ ಆಗ್ತಾ ಇರುತ್ತೆ. ಗಾಮಾ ರೇಸ್ ಆರ್ ನಥಿಂಗ್ ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಅಂಡ್ ಹೈ ಎನರ್ಜೆಟಿಕ್ ಫೋಟಾನ್ಸ್ ಅಂತ ಕೂಡ ಕರಿಬಹುದು. ಸೊ ಈ ಹೈ ಎನರ್ಜೆಟಿಕ್ ಫೋಟಾನ್ಸ್ ಎನರ್ಜಿ ಸೆವರಲ್ ಹಂಡ್ರೆಡ್ಸ್ ಆಫ್ ಕಿಲೋ ಎಲೆಕ್ಟ್ರಾನ್ ವೋಲ್ಟ್ ನಲ್ಲಿ ಇರುತ್ತೆ. ಇನ್ ದ ಆರ್ಡರ್ ಆಫ್ 100 ಕಿಲೋ ಎಲೆಕ್ಟ್ರಾನ್ ವೋಲ್ಟ್ ನಲ್ಲಿ ಹೈ ಎನರ್ಜೆಟಿಕ್ ರೇಡಿಯೇಷನ್ಸ್ ಕೂಡ ನಮಗೆ ಅನ್ಸ್ಟೇಬಲ್ ನ್ಯೂಕ್ಲಿಯರ್ ನಿಂದ ಸ್ಪಾಂಟೇನಿಯಸ್ಲಿ ಎಮಿಟ್ ಆಗ್ತಾ ಇರುತ್ತೆ. ಸೊ ಇದನ್ನೇ ನಾವು ರೇಡಿಯೋ ಆಕ್ಟಿವಿಟಿ ಅಂತ ಕರಿತೇವೆ. ಸೊ ಈ 3 ನಿಮಗೆ ಪಾರ್ಟಿಕಲ್ಸ್ ಬಗ್ಗೆ ನಮ್ಗೆ ಐಡಿಯಾ ಇರಬೇಕು. ಸೇ one is an helium nuclei is an alpha particle. Then second one is an positron or electron, that is generally called as an beta decay. Say beta positive is positron decay, beta negative is electron decay, then gamma decay. So ಈ 3 decays ನಮಗೆ ಸ್ವಲ್ಪ ಐಡಿಯಾ ಇರಬೇಕು. ಇದ್ರ ಮೇಲೆ MCQ ಕ್ವಶನ್ಸ್ ಗಳು ಕೂಡ ಬರುತ್ತೆ ಇಂಪಾರ್ಟೆಂಟ್. ದೆನ್ ಇದರಲ್ಲಿ ಲಾಸ್ಟ್ ಬಿಟ್ ಡಿಸ್ಕಷನ್ ನಮಗೆ ನ್ಯೂಕ್ಲಿಯರ್ ಎನರ್ಜಿ ಇದೆ. ಸೊ ನ್ಯೂಕ್ಲಿಯರ್ ಎನರ್ಜಿ ಮೀನ್ಸ್ any change in the nucleus known as an nuclear reactions. So during the nuclear reaction always the energy get releases and that energy is known as an nuclear energy, and this nuclear energy is always exothermic reaction. So exothermic ಅಂದ್ರೆ ಯಾವಾಗಲೂ ನಮಗೆ ನ್ಯೂಕ್ಲಿಯರ್ ನಲ್ಲಿ ಚೇಂಜಸ್ ಬದಲಾವಣೆ ಆಯ್ತಂದ್ರೆ ಅವಾಗ ಹೈ ಅಮೌಂಟ್ ಆಫ್ ದ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಯಾವಾಗಲೂ ಎನರ್ಜಿ ರಿಲೀಸ್ ಆಗೋದಕ್ಕೋಸ್ಕರವಾಗಿ ಅದನ್ನು ನಾವು exothermic reaction ಅಂತ ಕೂಡ ಕರಿತೀವಿ. ಸೊ ದಿಸ್ ಎನರ್ಜಿ ಇಸ್ ವೆರಿ ಹೈ ಆಸ್ ಕಂಪೇರ್ಡ್ ಟು ದ ಅದರ್ ಕೆಮಿಕಲ್ ಎನರ್ಜಿ. ಬೇರೆ ಕೆಮಿಕಲ್ ರಿಯಾಕ್ಷನ್ ಇಂದ ಬಂದಂತ ಎನರ್ಜಿಗಿನ ಹೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಗೆ 1 kg ಆಫ್ ಕೋಲ್ ತಗೊಂಡಾಗ
ಅಪ್ರಾಕ್ಸಿಮೇಟ್ಲಿ 10⁻⁷ ಜೂಲ್ಸ್ ಆಫ್ ದ ಎನರ್ಜಿ ರಿಲೀಸ್ ಆಗುತ್ತೆ. ಬಟ್ 1 kg ಆಫ್ ಯುರೇನಿಯಂ ನಾವು ನ್ಯೂಕ್ಲಿಯರ್ ಎನರ್ಜಿ ನಾವು ರಿಲೀಸ್ ಮಾಡಿದಾಗೆ ಅಬೌಟ್ 10⁻14 ನಮ್ಗೆ ಏನಾಗುತ್ತೆ ಜೂಲ್ಸ್ ಆಫ್ ದ ಎನರ್ಜಿ ರಿಲೀಸ್ ಆಗುತ್ತೆ. 10⁻14 ಅಂದ್ರೆ ಅದಕ್ಕೆ 100 ಮಿಲಿಯನ್ಸ್ ಟೈಮ್ಸ್ ನಮ್ಗೆ ಎನರ್ಜಿ ಏನಾಗುತ್ತೆ ಆರ್ಡಿನರಿ ಕೆಮಿಕಲ್ ರಿಯಾಕ್ಷನ್ ಗಿನ ನಮ್ಗೆ ಹೆಚ್ಚಾಗುತ್ತೆ. ವೆರಿ ಹೈ ಅಮೌಂಟ್ ಆಫ್ ದ ಎನರ್ಜಿ ರಿಲೀಸಸ್. ಓಕೆ, ಈ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ನಲ್ಲಿ ಎರಡಿದೆ. ಒಂದು ಫಿಷನ್ ರಿಯಾಕ್ಷನ್, ಅನದರ್ ಫ್ಯೂಷನ್ ರಿಯಾಕ್ಷನ್. ಸೊ ಫಿಷನ್ ರಿಯಾಕ್ಷನ್ ಬಗ್ಗೆ ನಮ್ಗೆ ಜಸ್ಟ್ ಇದು ಇಂಟ್ರೊಡಕ್ಷನ್ ಅಷ್ಟೇ ಕೊಟ್ಟಿದ್ದಾರೆ, ಅಷ್ಟು ತಿಳ್ಕೊಂಡ್ರು ಸಾಕು ನಾವು. ಫಿಷನ್ ಅಂದ್ರೆ ಸೊ ಟೇಕ್ ಎನಿ ಹೆವಿ ಅನ್ಸ್ಟೇಬಲ್ ನ್ಯೂಕ್ಲಿಯೈ, ಜಸ್ಟ್ ಇಟ್ ಇಸ್ ಬೊಂಬಾರ್ಡೆಡ್ ವಿತ್ ದ ಸ್ಲೋ ಮೂವಿಂಗ್ ನ್ಯೂಟ್ರಾನ್, ದೆನ್ ದಿಸ್ ಅನ್ಸ್ಟೇಬಲ್ ನ್ಯೂಕ್ಲಿಯೈ ಬ್ರೇಕ್ಸ್ ಇಂಟು ಟು ಕಂಪೇರೇಬಲ್ ಮಾಸಸ್. ಎರಡು ಕಂಪೇರೇಬಲ್ ಮಾಸ್ ಆಗಿ ಬ್ರೇಕ್ ಆಗುತ್ತೆ. ಸೊ ಅವಾಗ ಹೈ ಅಮೌಂಟ್ ಆಫ್ ದ ಎನರ್ಜಿ ರಿಲೀಸ್ ಆಗುತ್ತೆ. ಇಲ್ಲಿ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದಾರೆ. ಯುರೇನಿಯಂ 235 ನ್ಯೂಟ್ರಾನ್ ಇಂದ ನಾವು ಬೊಂಬಾರ್ಡ್ಮೆಂಟ್ ಮಾಡಿದಾಗ ಫಸ್ಟ್ ಆ ನ್ಯೂಟ್ರಾನ್ ಕ್ಯಾಪ್ಚರ್ ಆಗುತ್ತೆ. ಸೊ ಅದು ಹೆಂಗಾಗುತ್ತೆ, ಯುರೇನಿಯಂ 236 ಅನ್ಸ್ಟೇಬಲ್ ಆಗಿ 92 ಅನ್ಸ್ಟೇಬಲ್ ಆಗಿ ನಮ್ಗೆ ಕನ್ವರ್ಟ್ ಆಗುತ್ತೆ. ಈ ಅನ್ಸ್ಟೇಬಲ್ ನೆಕ್ಸ್ಟ್ ಬ್ರೇಕ್ ಆಗಿ ನಮ್ಗೆ ಕೊಟ್ಟಂತ ಏನು ಬ್ರೇಕ್ ಆದ್ಮೇಲೆ ಬಂದಂತ ನಾವು ಫ್ರಾಗ್ಮೆಂಟ್ಸ್ ಗೆ ನಾವು ಫಿಷನ್ ಫ್ರಾಗ್ಮೆಂಟ್ಸ್ ಅಂತ ಕರಿತೀವಿ. ಈ ಫಿಷನ್ ಫ್ರಾಗ್ಮೆಂಟ್ಸ್ ಐದರ್ ಜೆನಾನ್ ಸ್ಟ್ರಾಂಜಿಯಂ ಕೂಡ ಇರ್ಬೋದು ಮತ್ತು ಬೇರಿಯಂ ಕ್ರಿಪ್ಟಾನ್ ಕೂಡ ಇರ್ಬೋದು, ಬೇರೆ ಬೇರೆ. ಸೊ ಈಚ್ ಕೇಸ್ ನಲ್ಲಿ ನಮ್ಗೆ 2, 3 or 4 ನ್ಯೂಟ್ರಾನ್ಸ್ ಗಳು ರಿಲೀಸ್ ಆಗಿದೆ. ಕೆಲವೊಂದ್ ಸಾರಿ ನಮ್ಗೆ 2 ಮತ್ತು ಕೆಲವೊಂದ್ ಸಾರಿ 3 ಮತ್ತು 4 ನ್ಯೂಟ್ರಾನ್ಸ್ ರಿಲೀಸ್ ಆಗುತ್ತೆ. ವಿತ್ ಹೈ ಅಮೌಂಟ್ ಆಫ್ ದ ಎನರ್ಜಿ ನಮ್ಗೆ ರಿಲೀಸ್ ಆಗುತ್ತೆ. ಈಚ್ ಫಿಷನ್ ಅಲ್ಲಿ ಆನ್ ಅವರೇಜ್ ಆಗಿ 200 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ನಮ್ಗೆ ಎನರ್ಜಿ ರಿಲೀಸ್ ಆಗುತ್ತೆ. ಈ ಆರ್ಡರ್ ನೀವು ನೆನ್ಪಿಟ್ಕೊಳ್ಳಿ. ಫಾರ್ ಫಿಷನ್ ರಿಯಾಕ್ಷನ್ ಅಬೌಟ್ 200 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಈಸ್ ರಿಲೀಸಸ್ ಪರ್ ಫಿಷನ್ ಪ್ರೋಸೆಸ್. So about 2 to 3 or some case 4 neutrons also get releases during the process. So this is the principle of the nuclear bomb. ನಮ್ಮ ನ್ಯೂಕ್ಲಿಯರ್ ಬಾಂಬ್ ಗಳು ಇದೇ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಾ ಇರುತ್ತೆ. ಇದು ಫಿಷನ್ ರಿಯಾಕ್ಷನ್. ಸೆಕೆಂಡ್ ಟೈಪ್ ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ರಿಯಾಕ್ಷನ್ ಅಂದ್ರೆ ನ್ಯೂಕ್ಲಿಯರ್ ಫ್ಯೂಷನ್. ನ್ಯೂಕ್ಲಿಯರ್ ಫ್ಯೂಷನ್ ಇಸ್ ದ ಸೀಕ್ರೆಟ್ ಆಫ್ ದ ಸ್ಟೆಲ್ಲಾರ್ ಆರ್ ಸ್ಟಾರ್ ಎನರ್ಜಿ. ಅಂದ್ರೆ ನಕ್ಷತ್ರಗಳಲ್ಲಿ ನಮ್ಗೆ ಎನರ್ಜಿ ಏನ್ ರಿಲೀಸ್ ಆಗುತ್ತೆ ಅದು ಫ್ಯೂಷನ್ ಪ್ರೋಸೆಸ್ ನಿಂದ. ಸೊ ಈ ಫ್ಯೂಷನ್ ಪ್ರೋಸೆಸ್ ನಲ್ಲಿ 2 ಲೈಟ್ ನ್ಯೂಕ್ಲಿಯೈ ಕಂಬೈನ್ ಆಗಿ ಮತ್ತೊಂದು ನ್ಯೂಕ್ಲಿಯೈ ಹೆವಿಯರ್ ನ್ಯೂಕ್ಲಿಯೈ ಫಾರ್ಮೇಶನ್ ಆಗೋ ಜೊತೆಗೆ ನಮ್ಗೆ ಹೆವಿ ಅಮೌಂಟ್ ಆಫ್ ದ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಇಟ್ ಈಸ್ ದ ಪ್ರೋಸೆಸ್ ಆಫ್ ಕಂಬೈನಿಂಗ್ ದ 2 ಲೈಟರ್ ನ್ಯೂಕ್ಲಿಯೈ ವಿತ್ ದ ಫಾರ್ಮೇಶನ್ ಆಫ್ ಹೆವಿಯರ್ ನ್ಯೂಕ್ಲಿಯೈ ವಿತ್ ರಿಲೀಸ್ ಆಫ್ ಲಾರ್ಜ್ ಅಮೌಂಟ್ ಆಫ್ ದ ಎನರ್ಜಿ ಅಂತ ಹೇಳ್ಬೋದು. ಸೊ ಈ ಪ್ರೋಸೆಸ್ ನಮ್ಗೆ ಫಾರ್ ಎಕ್ಸಾಂಪಲ್ 2 ಪ್ರೋಟಾನ್ಸ್ ಕಂಬೈನ್ ಆಗ್ಬೇಕಿದ್ರೆ, 2 ಹೈಡ್ರೋಜನ್ ಐಟಮ್ ಅಂದ್ರೆ 2 ಪ್ರೋಟಾನ್ಸ್ ಕಂಬೈನ್ ಆಗ್ಬೇಕಿದ್ರೆ ಅಲ್ಲಿ ಸ್ಟ್ರಾಂಗ್ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಒಂದು ಪ್ರೋಟಾನ್ ಮತ್ತೊಂದು ಪ್ರೋಟಾನು ಕೂಲಂಬಿಕ್ ಫೋರ್ಸ್ ನಿಂದ ರಿಪಲ್ ಆಗ್ತಾ ಇರುತ್ತೆ. ವಿದಿನ್ ದ ನ್ಯೂಕ್ಲಿಯಸ್ ಸೈಜ್ ನಲ್ಲಿ ತಂದಿ ಅವುಗಳನ್ನು ನಾವು ಕಂಬೈನ್ ಮಾಡ್ಬೇಕಿದ್ರೆ ವಿ ನೀಡ್ ಅ ವೆರಿ ಹೈ ಅಮೌಂಟ್ ಆಫ್ ದ ಇನಿಷಿಯಲ್ ಎನರ್ಜಿ. ಸೊ ಅಟ್ ಆರ್ಡಿನರಿ ಟೆಂಪರೇಚರ್ ಇಟ್ ಡು ನಾಟ್ ಟೇಕ್ಸ್ ಪ್ಲೇಸ್. ಅಂದ್ರೆ ಸಾಮಾನ್ಯ ಟೆಂಪರೇಚರ್ ನಲ್ಲಿ ಈ ಕ್ರಿಯೆ ಸ್ಟಾರ್ಟ್ ಆಗ್ಲಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಕೂಲಂಬ್ ಬ್ಯಾರಿಯರ್ ಇರುತ್ತೆ, ಕೂಲಂಬ್ ರಿಪಲ್ಸಿವ್ ಫೋರ್ಸ್ ಇರುತ್ತೆ. To overcome this Coulomb barrier or Coulomb repulsive force, we need initial very high amount of the energy. Say the temperature is in the order of 10⁻⁹ Kelvin. ಅಂದ್ರೆ ಈ ರಿಯಾಕ್ಷನ್ಸ್ ಅನ್ನು ಇನಿಶಿಯೇಟ್ ಮಾಡ್ಬೇಕಿದ್ರೆ ನಮ್ಗೆ 10⁻⁹ ಡಿಗ್ರಿ ಸೆಲ್ಸಿಯಸ್ ಆರ್ ಕೆಲ್ವಿನ್ ಅಷ್ಟು ಟೆಂಪರೇಚರ್ ಇನಿಷಿಯಲಿ ಬೇಕು. ಅದಕ್ಕೆ ನಾವು ದಟ್ಸ್ ವೈ ದೀಸ್ ಕೈಂಡ್ ಆಫ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ as ಥರ್ಮೋನ್ಯೂಕ್ಲಿಯರ್ ಫ್ಯೂಷನ್ ಆರ್ ಥರ್ಮೋನ್ಯೂಕ್ಲಿಯರ್ ರಿಯಾಕ್ಷನ್. ಸೊ ಈ ಸ್ಟಾರ್ಸ್ ನಲ್ಲಿ ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಸನ್ ನಲ್ಲಿ ಈ ಪ್ರೋಸೆಸ್ ಆಗ್ಬೇಕಿದ್ರೆ ನಮ್ಗೆ ಒಂದು ಸಿಂಗಲ್ ಸ್ಟೆಪ್ ನಲ್ಲಿ ಆಗೋದಿಲ್ಲ. ಸೊ ಇಟ್ ಹ್ಯಾಸ್ ಅನ್ ಮಲ್ಟಿ ಸ್ಟೆಪ್ ಪ್ರೋಸೆಸ್. ಇಫ್ ಫಾರ್ ಎಕ್ಸಾಂಪಲ್ ನಮ್ಗೆ 4 ಹೈಡ್ರೋಜನ್ಸ್ ಕಂಬೈನ್ ಆಗಿ ಹೀಲಿಯಂ ಫಾರ್ಮೇಶನ್ ಆಗೋದು ಯಾವ ರೀತಿ ಅಂತ ನಿಮ್ಗೆ 4 ಸ್ಟೆಪ್ಸ್ ನಮ್ಗೆ ಇಲ್ಲಿ ರಿಯಾಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇನಿಷಿಯಲಿ ನಮ್ಗೆ 2 ಪ್ರೋಟಾನ್ಸ್ ಕಂಬೈನ್ ಆದಾಗ ಸೊ ಹೈಡ್ರೋಜನ್ ಐಸೋಟೋಪ್ ಡ್ಯೂಟೇರಿಯಂ ಫಾರ್ಮೇಶನ್ ಆಗ್ತಾ ವಿತ್ ಎನರ್ಜಿ ರಿಲೀಸ್ ಆಗುತ್ತೆ. ದೆನ್ ನೆಕ್ಸ್ಟ್ ದಟ್ ಡ್ಯೂಟೇರಿಯಂ ಅಗೇನ್ ಕಂಬೈನ್ ವಿತ್ ದ ಪ್ರೋಟಾನ್ಸ್, then again it forms the one of the isotope of helium isotope formation ಆಗುತ್ತೆ. then finally 2 helium isotope ನಮ್ಗೆ ಕಂಬೈನ್ ಆಗಿ ಫೈನಲಿ ನಮ್ಗೆ ಸಿಗೋದು helium 4 and 2 ಸೊ ಕಂಪ್ಲೀಟ್ ಈ 4 ಸ್ಟೆಪ್ ಪ್ರೋಸೆಸ್ ನಲ್ಲಿ ನಮ್ಗೆ ಟೋಟಲ್ ಓವರ್ ಆಗಿ ಎನರ್ಜಿ ರಿಲೀಸ್ ಆಗೋದು 26.7 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್. ಸೊ ಈ ನಂಬರ್ ನೆನ್ಪಿಡಿ, ಯಾಕಂದ್ರೆ ಈ ನಂಬರ್ ನಮ್ಗೆ CET ಅಲ್ಲಿ ಕೂಡ ಕೇಳಿದ್ದು. ಸೊ ಡ್ಯೂರಿಂಗ್ ಈ ಕಂಪ್ಲೀಟ್ ಸೈಕಲ್ ಗೆ ನಾವು 1 ಪ್ರೋಟಾನ್ ಸೈಕಲ್ ಅಂತ ಕೂಡ ಕರಿತೇವೆ. ಈ ಕಂಪ್ಲೀಟ್ 4 ಸ್ಟೆಪ್ ಬರೆಯೋಕ್ಕಿಂತಲೂ ನಾವು ಒಂದು ಸಿಂಗಲ್ ಸ್ಟೆಪ್ ನಲ್ಲಿ ಬರೆದ್ರು ಕೂಡ ನಮ್ಗೆ ಥಿಯರಿಯಲ್ಲಿ ಮಾರ್ಕ್ಸ್ ಕೊಡ್ತಾರೆ. ಸೊ 4 ಹೈಡ್ರೋಜನ್ ಕಾಂಬಿನೇಷನ್ ಅಂಡ್ ಫಾರ್ಮೇಶನ್ ಆಫ್ ದ ಹೀಲಿಯಂ ನ್ಯೂಕ್ಲಿಯರ್ ವಿತ್ ದ ರಿಲೀಸ್ ಆಫ್ 26.7 ಮಿಲಿಯನ್ ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ಅಂತ ಬರಿಬೇಕು. ಸೊ ಇದು ನಮ್ಗೆ ಫ್ಯೂಷನ್ ಪ್ರೋಸೆಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ದ ವಾಟ್ ದ ಸ್ಟೆಲ್ಲರ್ ಆರ್ ಸ್ಟಾರ್ ಎನರ್ಜಿ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು.
ಸೊ ಈ ಮೋಸ್ಟ್ ಇಂಪಾರ್ಟೆಂಟ್ ಐಡಿಯಾಸ್ ಈ ನ್ಯೂಕ್ಲಿಯರ್ ಚಾಪ್ಟರ್ಸ್ ನಲ್ಲಿ ಇದೆ. ಸೊ ಇದರಲ್ಲಿ ನಾವು ನೋಡಿದಾಗ ನ್ಯೂಕ್ಲಿಯರ್ ಫಿಷನ್ ಪ್ರೋಸೆಸ್ ಅನ್ನು ನಾವು ಬೈ ಮೀನ್ಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ಕಂಟ್ರೋಲ್ ಪ್ರೋಸೆಸ್ ಮಾಡಬಹುದು. ಬಟ್ ಸ್ಟಿಲ್ ಇಲ್ಲಿವರೆಗೆ ನ್ಯೂಕ್ಲಿಯರ್ ಫ್ಯೂಷನ್ ಪ್ರೋಸೆಸ್ ಏನಿದೆ ಕಂಟ್ರೋಲ್ ಪ್ರೋಸೆಸ್ ನಲ್ಲಿ ಮಾಡಕ್ಕೆ ಆಗಿನ ಫ್ಯೂಷನ್ ರಿಯಾಕ್ಷನ್ಸ್ ಡಿಫರೆನ್ಸ್ ನಮಗೆ ಬೇಕಾದಷ್ಟು ಇದೆ. ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇರ್ಬೋದು ನೀವು. ಈ ಡಿಫರೆನ್ಸ್ ನೋಡ್ಕೊಳ್ಳಿ, ಯಾಕಂದ್ರೆ 3 ಮಾರ್ಕ್ಸ್ ನಲ್ಲಿ ನಮಗೆ ಬಹಳ ಸಾರಿ ಕೇಳಿದಾಗ ಅಟ್ ಲೀಸ್ಟ್ ಯು ನೀಡ್ ಟು ಬಿ ರೈಟ್ ಮಿನಿಮಮ್ 3 ಡಿಫರೆಂಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಫಿಷನ್ ಅಂಡ್ ಫ್ಯೂಷನ್ ಪ್ರೋಸೆಸ್. ಸೊ ಇವೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೆ ಎಕ್ಸಾಮ್ಗೆ ಇಷ್ಟು ನೋಡ್ಕೊಂಡ್ರೆ ನಿಮ್ಗೆ ಪಕ್ಕ ಎಕ್ಸಾಮ್ಗೆ ಮಾರ್ಕ್ಸ್ ಬರುತ್ತೆ. ಸೊ ಇದಕ್ಕೆ ಹೊರತಾಗಿ ನೀವು ಟೆಕ್ಸ್ಟ್ ಬುಕ್ ಅನ್ನು ಇನ್ನೂ ಓದಿ ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಇದ್ರ ಸಂಬಂಧಪಟ್ಟಂತ ನ್ಯೂಮ್ಯಾರಿಕಲ್ಸ್ ಅನ್ನು ನಾವು ಸಾಲ್ವ್ ಮಾಡೋಣ. ಆಲ್ ದಿ ಬೆಸ್ಟ್.